खण्डमण्डलाकारं व्याप्तं येन चराचरं तत्पदं दर्शितं येन ಆಗೋದು ಎನ್ನ ಕಾಯ ನೀಡು ಶಿವ ನೀಡದಿರು ಶಿವ ನೀಡು ಶಿವ ನೀಡದಿರು ಶಿವ ಬಾಗೋದು ಎನ್ನ ಕಾಯ ಬಾಗೋದು ಎನ್ನ ಕಾಯ ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ ನೀಡು ಶಿವ ನೀಡದಿರು ಶಿವ ಬಾಗೋದು ಎನ್ನ ಕಾಯ ಬಾಗೋದು ಎನ್ನ ಕಾಯ ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿವಾರನೇಕೆ ನೀಡು ಶಿವ ನೀಡದಿರು ಶಿವ ನೀಡು ಶಿವ ನೀಡದಿರು ಶಿವ ಬಾಗೋದು ಎನ್ನ ಕಾಯ ಬಾಗೋದು ಎನ್ನ ಕಾಯ ಮಾಳಿಗೆ ಕೊಟ್ಟರು ಮರದಡೆಗೆ ಇಟ್ಟರು ಮಾಳಿಗೆ ಕೊಟ್ಟರು ಮರದಡೆಗೆ ಇಟ್ಟರು ನಾನೆಂತೂ ನಿನ್ನನ್ನಲಾರೆ ನೀಡು ಶಿವ ನೀಡದಿರು ಶಿವ ಬಾಗೋದು ಎನ್ನ ಕಾಯ ಬಾಗೋದು ಎನ್ನ ಕಾಯ ಬಾಗೋದು ಎನ್ನ ಕಾಯ. ಬಹಳ ಸಮಯೋಚಿತವಾದಂತಹ ಮಾತುಗಳನ್ನು ಆಡಿದ್ರೆ ಸೂಕ್ತ ಅಂತ ಹೇಳಿ ನನಗನ್ನಿಸ್ತದೆ. 9 ಗಂಟೆ ಇವತ್ತು ಆಗಿರೋದ್ರಿಂದ ಸಾಕಷ್ಟು ಜನ ಇವತ್ತು ಹೋಳಿ ಹುಣ್ಣಿಮೆಯನ್ನು ಬಹಳ ಸಂಭ್ರಮದಿಂದ ಆಚರಣೆ ಮಾಡಿ ಒಂದು ಸುಸ್ತಾಗಿರ್ತೀರಿ, ತಕಸಿರ್ತೀರಿ. ಇನ್ನೊಂದು ಮನೆಯಲ್ಲಿ ಹೆಣ್ಮಕ್ಳು ಹೋಳಿಗೆ ಮಾಡಿ ಹಾಕಿ ನೀವು ಸುಸ್ತಾಗಿರ್ತೀರಿ, ತಕಸಿರ್ತೀರಿ. ಸೊ ಹೀಗಾಗಿ ನನ್ನ ಮಾತುಗಳನ್ನು ಕೇಳುವಷ್ಟು ಪೇಷನ್ಸು ನನಗೆ ತಿಳಿದ ಮಟ್ಟಿಗೆ ಇಲ್ಲಿ ಮಕ್ಕಳಿಗೆ ಬಿಟ್ಟರೆ ಬೇರೆಯವ್ರು ಯಾರಿಗೂ ಇಲ್ಲ. ಬಹಳ ಖುಷಿ ಅನ್ನಿಸ್ತದೆ, ನನಗೆ ಬಹಳ ಖುಷಿ ಅನ್ನಿಸ್ತದೆ. ಗುರುಲಿಂಗ ಶಿವಾಚಾರ್ಯ ದೃಷ್ಟಿಕೋನ, ದೂರದೃಷ್ಟಿಕೋನ ಎಷ್ಟು ವಿಪರೀತ ಮಟ್ಟಕ್ಕೆ ಇತ್ತು ಅನ್ನೋದಕ್ಕೆ ಇದು ಈ ಒಂದು ಕಾರ್ಯಕ್ರಮನೇ ಸಾಕ್ಷಿ. ಇಲ್ಲಿ ಸಂಖ್ಯೆ ಮುಖ್ಯ ಆಗೋದಿಲ್ಲ. ಸಾವಿರಾರು ಜನ ಸೇರಿ ಸಾವಿರಾರು ಜನರು ಮತ್ತೆ ನಿಂತು ಮಾತನಾಡೋದಕ್ಕಿಂತ ಸ್ವಲ್ಪೇ ಜನರ ಮಧ್ಯೆ ಮಾತನಾಡಿರ್ತಕ್ಕಂಥ ಮಾತುಗಳೇ ಬಹಳ ಜನರಿಗೆ ನಾಡ್ತವೆ. ಸೊ ಹೀಗಾಗಿ ಗುರುಲಿಂಗ ಶಿವಾಚಾರ್ಯ ದೃಷ್ಟಿಕೋನ ಎಷ್ಟರ ಮಟ್ಟಿಗೆ ಸೂಕ್ಷ್ಮವಾಗಿತ್ತು ಮತ್ತು ಅದನ್ನೇ ಪರಮ ಪೂಜ್ಯ ವಿರೂಪಾಕ್ಷ ದೇವರ ದೃಷ್ಟಿಕೋನ ಅಷ್ಟೇ ತೀಕ್ಷ್ಣ ಅದ. ಅವ್ರು ಅರ್ಥ ಮಾಡ್ಕೊಂಡಿರ್ಬೇಕು. ನನಗೆ ಬಹಳ ಖುಷಿಯಾಗಿರ್ತಕ್ಕಂಥ ವಿಚಾರ ಏನು ಅಂತಂದ್ರೆ, ಕಾರ್ಯಕ್ರಮದ ನಿರೂಪಣೆಯಿಂದ ಹಿಡ್ಕೊಂಡು ಕಾರ್ಯಕ್ರಮದ ಸ್ವಾಗತದಿಂದ ಹಿಡ್ಕೊಂಡು ಇಡೀ ಮಕ್ಕಳು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಬಹಳ ಖುಷಿ ತಂದದ. ಮಠದ ಪೀಠಾಧಿಪತಿಗಳು ಕೂಡ ಬಾಲ್ಯಕ್ರಿಯೆ ಇರೋದ್ರಿಂದ ಮತ್ತೆ ಇಡೀ ಕಾರ್ಯಕ್ರಮವನ್ನ ಈ ಪರಂಪರೆಯನ್ನ ಗುರುಲಿಂಗ ಶಿವಾಚಾರ್ಯರು ಬೆಳೆಸೋದಿರಲ್ಲ, ಅವ್ರಿಗೆ ಈ ಸಂದರ್ಭದಲ್ಲಿ ನಾವು ಎಷ್ಟು ಕೃತಜ್ಞರಾಗಿದ್ರು ಕೂಡ ತಪ್ಪಿಲ್ಲ ಅಂತ ನಾನು ಅನಿಸ್ತದೆ. ಅದಕ್ಕೆ ಹಿಂದಕ್ಕೆ ಹೇಳ್ಯಾರ ಏನು ಅಂತಂದ್ರೆ, ಮುದುಕರಿಗೆ ಹೇಳೋದು ಮುಂದಿನ ಜನ್ಮಕ್ಕಂತ, ಯುವಕರಿಗೆ ಹೇಳೋದು ಹಿಂದಿನ ಜನ್ಮಕ್ಕಂತ. ಸೊ ಹೀಗಾಗಿ ಮುದುಕರಿಗೆ ನಾವ್ ಏನ್ ಹೇಳ್ತೇವೆ ತಪ್ಪು ತಿಳ್ಕೊಬೇಡ, ದಯವಿಟ್ಟು ಇದು ನಾನ್ ಮಾಡಿರ್ತಕ್ಕಂಥ ಮಾತಲ್ಲ. ಹಿಂದಕ್ಕೆ ಹಿರಿಯರು ಹೇಳಿದ್ದೆ, ಮುದುಕರು ಹೇಳಿದ್ದೆಲ್ಲ ಮುಂದಿನ ಜನ್ಮಕ್ಕೆ. ಈಗ ನೀವೆಲ್ಲ ಒಂದ್ ಕಾಲ್ ಹೊರಗ ಒಂದ್ ಕಾಲ್ ಒಳಗೆ. ಆದ್ರೆ ಏನ್ ಕುಂತಾರ ಮಕ್ಕಳು ಪೂಜ್ಯರು ಹಿಡ್ಕೊಂಡು ಇಲ್ಲೇನ್ ಇವತ್ತು ಕಾರ್ಯಕ್ರಮ ಆಯೋಜನೆ ಮಾಡಿದಾರೆ ಮಕ್ಕಳು, ಆ ಮಕ್ಕಳು ಈ ಸಂಸ್ಕಾರ ನೀವು ಎದುರು ಕುಂತು ಮಕ್ಕಳಿಗೆ ಹಚ್ಚಿ ಕಲಿಸ್ಲಾಗತ್ತಿರಲ್ಲ. ಇಂಥ ಸಂಸ್ಕಾರ ಬೂಸಣಿಗೆ ಬಿಟ್ರೆ ಬೇರೆ ಯಾವ ಗ್ರಾಮದಲ್ಲಿಯೂ ಇಲ್ಲ ಅಂತ. ಯಾಕಂತಂದ್ರೆ ಬಹಳ ಆಶ್ಚರ್ಯ ಅನಿಸ್ತದೆ. ಒಂದು ಮಗು ನನಗನ್ಸ ಮಟ್ಟಿಗೆ ಇವರೆಲ್ಲ ಹೈಸ್ಕೂಲ್ ಓದ್ತಿರ್ಬೇಕು ಅಂತ ಅನಿಸ್ತದೆ. ನಾವು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಪಾಠ ಮಾಡ್ತೀವಿ, ನಮ್ಮ ಮಕ್ಕಳು ಸ್ಟೇಜ್ ಮೇಲೆ ಬಂದು ನಿಂದ್ರಂದ್ರೆ ಕೈ ಕಾಲು ನಡುತ್ತಾವರು. ಈ ಮಕ್ಕಳು ಹೈಸ್ಕೂಲ್ ಓದಂತಹ ಮಕ್ಕಳು ಇಷ್ಟು ಪ್ರಮಾಣದಲ್ಲಿ ಕಾರ್ಯಕ್ರಮವನ್ನು ತಾವೇ ಸ್ವತಂತ್ರವಾಗಿ ಆಯೋಜನೆ ಮಾಡ್ತಾರೆ, ತಾವೇ ಯಾರಿಗೂ ಹೆಲ್ಪೇ ತಗೊಳ್ಳೋದಿಲ್ಲ. ನಾನು ಬಹಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಕತ್ತಿದ್ದೆ, ಎಷ್ಟು ಅದ್ಭುತವಾಗಿ ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ ಅಂತ ಅನ್ನೋದಕ್ಕೆ. ಅದಕ್ಕೆ ಒಂದು ದೊಡ್ಡ ಶಕ್ತಿ ಅಂದ್ರೆ ಗುರುಲಿಂಗ ಶಿವಾಚಾರ್ಯರು ಮತ್ತು ಈಗ ಸದ್ಯ ಇರ್ತಕ್ಕಂಥ ವಿರೂಪಾಕ್ಷ ದೇವರು. ಇದೇ ಒಂದು ದೊಡ್ಡ ಕೊಡುಗೆ ನಮಗೆ. ವಿರೂಪಾಕ್ಷ ದೇವರಾಗಿರ್ಬೋದು, ಗುರುಲಿಂಗ ಶಿವಾಚಾರ್ಯರು ಬಿಟ್ಟು ಹೋಗಿರ್ತಕ್ಕಂಥ ದೊಡ್ಡ ಆಸ್ತಿ ಅಂತಂದ್ರೆ ಇದೆ. ಇನ್ ಮ್ಯಾಲಿಂದ ಎಲ್ಲಾ ಕಾರ್ಯಕ್ರಮಗಳು ಮಕ್ಕಳೇ ನಡ್ಸ್ಕೊಂಡು ಹೋಗ್ಬೇಕು ಅನ್ನುವಂತ ಆದೇಶ ವಿದೇಶ ಏನಾದ್ರು ವಿರೂಪಾಕ್ಷ ದೇವ್ರಿಗೆ ಕೊಟ್ಟರೇನೋ ಅಂತ ಅನಿಸ್ಲಾಗತ್ತೆ ನನಗೆ. ಯಾಕಂದ್ರೆ
ಒಬ್ರು ಹಿರಿಯರು ಇದ್ರಾಗ ಇನ್ವಾಲ್ವ್ಮೆಂಟ್ ಇಲ್ಲ, ಮಕ್ಕಳೇ ಇನ್ವಾಲ್ವ್ಮೆಂಟ್, ಪೂಜ್ಯರ್ನೂ ಸಣ್ಣವ್ರೆ, ಮಕ್ಕಳು ಸಣ್ಣವ್ರೆ. ಸೊ ಹೀಗಾಗಿ ಬಹಳ ಖುಷಿ ಅನಿಸ್ತದೆ. ಇವತ್ತು ಅಂಬಾರಾಯ ಮಡ್ಡೆ ಅವರು ಸರ್ ನೀವು ಶರಣ ಪರಂಪರೆಯ ಬಗ್ಗೆ ಮಾತನಾಡಬೇಕು ಅನ್ನುವಂಥ ವಿಷಯವನ್ನ ಪ್ರಸ್ತಾಪ ಮಾಡಿದ್ರು. ಇಲ್ಲ ನೀವು ಕುರ್ಕೋಟಿದೊಳಗೆ ಅದೇ ವಿಷಯನೇ ಮಾತಾಡಿದ್ದೆ, ಬೇರೆ ವಿಷಯ ಮಾತಾಡಿದ್ರೆ ಅನುಕೂಲ ಆಗ್ತದೆ ಅನ್ನುವಂಥ ಮಾತನ್ನ. ಇಲ್ಲ ಸರ್, ಶರಣ ಇಲ್ಲಿ ಇದು ಪ್ರಾರಂಭದ ಹಂತ ಇರೋದ್ರಿಂದ ಇಲ್ಲಿ ಪ್ರತಿ ವರ್ಷ ಪ್ರತಿ ಹುಣ್ಣಿಮೆಗೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಿ. ಭಜನೆ ಆಗ್ತದೆ, ಒಂದಿಷ್ಟು ಗೋಷ್ಠಿಗಳಾಗ್ತವೆ. ಅದಾದ ನಂತರ ಎಲ್ರಿಗೂ ಪ್ರಸಾದ ವ್ಯವಸ್ಥೆ ಇರ್ತದೆ. ಅದಾದ್ಮೇಲೆ ಕಾರ್ಯಕ್ರಮ ಮುಗೀತದೆ. ಸೊ ಹಾಗಾಗಿ ನೀವು ಶರಣ ಪರಂಪರೆಯ ಕುರಿತು ಮಾತನಾಡಬೇಕು ಅಂತ ಹೇಳಿ ವಿಚಾರವನ್ನ ನಾನು ಮುಂದಿಟ್ಟಾಗ ನಾನು ಬಹಳ ಸಂತೋಷದಿಂದ ಶರಣ ಸಾಹಿತ್ಯ ಪರಿಷತ್ತಿನ ಕಮಲಾಪುರ ತಾಲೂಕು ಘಟಕದ ಅಧ್ಯಕ್ಷನಾಗಿರೋದ್ರಿಂದ, ಶರಣ ಸಾಹಿತ್ಯವನ್ನ ಒಂದಿಷ್ಟು ಓದ್ಕೊಂಡಿರೋದ್ರಿಂದ ಮತ್ತು ಶರಣ ಸಾಹಿತ್ಯವನ್ನ ಓದಂತವರು ಒಡನಾಟದಲ್ಲಿರೋದ್ರಿಂದ ಒಂದಿಷ್ಟು ಶರಣರ ವಿಚಾರಗಳನ್ನ, ಶರಣ ತತ್ವವನ್ನ, ಶರಣ ತತ್ವ ಸಿದ್ಧಾಂತವನ್ನ ಮತ್ತು ವಚನ ಸಾಹಿತ್ಯವನ್ನ, ವಚನಕಾರರನ್ನ ಕುರಿತು 1-2 ಮಿನಿಟ್ ಮಾತನಾಡಬೇಕು ಅಂತ ಹೇಳಿ ಅನ್ಕೊಂಡು ನಾನು ಒಂದಿಷ್ಟು ಪಾಯಿಂಟ್ಸ್ ಅನ್ನ ಮಾಡ್ಕೊಂಡು ಬಂದಿದ್ದೆ. ಸರಿ, ಬಹಳ ಸಂತೋಷದ ವಿಷಯ ಏನು ಅಂತಂತಂದ್ರೆ ನಮ್ಮ ಶರಣ ಸಾಹಿತ್ಯ ಎಷ್ಟು ವಿಶಾಲವಾಗಿದೆ, ಎಷ್ಟು ವಿಸ್ತೃತವಾಗಿದೆ ಅನ್ನೋದಕ್ಕೆ ನಮ್ಮ ಕಲಬುರಗಿ ಜಿಲ್ಲೆಯನ್ನೇ ಉದಾಹರಣೆಗೆ ಇಟ್ಕೊಂಡು, ನಾನು ಇಡೀ ರಾಜ್ಯದ, ಇಡೀ ಕಲ್ಯಾಣ ಕರ್ನಾಟಕ ರಾಜ್ಯದ ಮತ್ತು ರಾಷ್ಟ್ರದ ಕುರಿತು ಮಾತನಾಡೋದಿಲ್ಲ, ನಮ್ಮ ಕಲ್ಯಾಣ ಕರ್ನಾಟಕ ಮತ್ತು ನಮ್ಮ ಜಿಲ್ಲೆಯ ಕುರಿತು ಮಾತನಾಡ್ತೇನೆ. ಯಾಕಂದ್ರೆ ನಾವ್ ಏನಾಗ್ಲಾಗತ್ತೀವಿ ಅಂದ್ರೆ ಹಿಂದಕ್ಕೆ ಹಿರಿಯರು ಹೇಳ್ಯಾರ, ಮೊದಲು ಮನಿ ಗೆದಿಬೇಕು ಆಮೇಲೆ ಮಾರು ಗೆದಿಬೇಕು ಅಂತ. ನಾವ್ ಏನ್ ಮಾಡ್ಲಾಗತ್ತೀವಿ, ಮನಿ ಗೆದ್ದದ್ ಬಿಟ್ಟು ಮಾರು ಗೆದಿಲಕ್ಕೆ ಹೋಗ್ಲಾಗತ್ತೀವಿ. ಹಂಗಾಗಿ ನಾವು ಫೇಲ್ ಆಗ್ಲಾಗತ್ತೀವಿ. ಈ ಮಕ್ಕಳು ಇದೀರಿ, ಅದಕ್ಕೆ ನಾನು ಹೆಚ್ಚಿಗೆ ಇಲ್ಲಿ ಮಕ್ಕಳನ್ನು ಉದ್ದೇಶ ಇಟ್ಕೊಂಡೇ ಮಾತಾಡ್ತಾ ಇದ್ದೀನಿ. ಮೊದಲು ಮನಿ ಗೆದಿಬೇಕು ಆಮೇಲೆ ಮಾರು ಗೆದಿಬೇಕು. ನಾವು ತಪ್ಪೇನ್ ಮಾಡಕತ್ತೀವಿ ಅಂದ್ರೆ ಮಾರು ಗೆದಿಲಕ್ಕೆ ಹೋಗಿ ಮನಿ ಮರಿಲಾಗತ್ತೀವಿ. ಸೊ ಹಾಗಾಗಿ ಇಲ್ಲಿ ನಾನು ಮುಖ್ಯವಾಗಿ ಮೊದಲು ನನ್ನ ಜಿಲ್ಲೆ ಮತ್ತು ನನ್ನ ಭಾಗ ಕಲ್ಯಾಣ ಕರ್ನಾಟಕ ಅಂತೀವಿ, ಹೈದರಾಬಾದ್ ಕರ್ನಾಟಕ ಅಂತೀವಿ, ಅಥವಾ ಹಿಂದಕ್ಕೆ ಈಗೇನು ಕಲ್ಯಾಣ ಕರ್ನಾಟಕ ಇದೆ, ಕಲ್ಯಾಣ ಕರ್ನಾಟಕದಲ್ಲಿ ಆಗ ಹೋಗಿರ್ತಕ್ಕಂಥ ಶರಣರು ಪರಿಚಯ ಮಾಡಿಕೊಟ್ರೆ ಇಂದಿನ ಪೀಳಿಗೆಗೆ ಒಂದಿಷ್ಟು ಜನರಿಗೆ ಗೊತ್ತಾಗ್ತದೆ. ಎಷ್ಟೋ ಜನ ಶರಣರು ನಮ್ಮ ಭಾಗದಲ್ಲಿ ಹೋಗಿದ್ದಾರೆ. ಇಲ್ಲೇ ಬಾಜುನೇ ಸಿರ್ಗಾಪುರ ಬಂಡಪ್ಪ ಕವಿ ಬಹಳ ದೊಡ್ಡ ತತ್ವಪದಕಾರ ಆತ, ಯಾರಿಗೂ ಪರಿಚಯ ಇಲ್ಲ. ನಾವು ಹೇಳ್ತೀವಿ ಸಿರ್ಗಾಪುರದಾಗ ಒಬ್ಬ ಬಂಡಪ್ಪ ನಾವು ಇದ್ದನು ಅಂತ ಮಾತು ಹೇಳ್ತೀವಿ ಅಷ್ಟೇ ಹೊರತಾಗಿ ಎಷ್ಟು ದೊಡ್ಡ ತತ್ವಪದಕಾರ ಅನ್ನೋದ್ರ ಬಗ್ಗೆ ನಮ್ಗೆ ಯಾರಿಗೂ ಮಾಹಿತಿ ಇಲ್ಲ ಮತ್ತು ಅವನ ಬಗ್ಗೆ ನಾವು ಪ್ರಚಾರ ಮಾಡಿಲ್ಲ. ಯಾಕೆ ಪ್ರಚಾರ ಮಾಡಿಲ್ಲ ಅಂತಂದ್ರೆ ಯಾವಾಗ ಭೀ ಹೇಳ್ತೀವಲ್ಲ, ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳ್ತಾರಲ್ಲ. ಸೊ ಹಾಗಾಗಿ ಇವತ್ತು ಸಿರ್ಗಾಪುರ ಬಂಡಪ್ಪನ ಎಷ್ಟೋ ಕವಿತೆಗಳು, ಎಷ್ಟೋ ಕಾವ್ಯಗಳು, ಎಷ್ಟೋ ತತ್ವಪದಗಳು ಇವತ್ತು ಚರ್ಚೆ ಮಾಡಿದ್ರೆ ಬಹಳ ದೊಡ್ಡ ವಿದ್ವಾಂಸ ಅನ್ನೋದನ್ನ ನಾವು ಗುರುತಿಸ್ಬೇಕಾಗ್ತದೆ. ನಮ್ಗೆ ಯಾರಿಗೂ ಸಿರ್ಗಾಪುರ ಬಂಡಪ್ಪ ಗೊತ್ತಿಲ್ಲ, ಮಲ್ಲಿಕಾರ್ಜುನ್ ತ್ರಿಮುಖೆ ಗೊತ್ತಿಲ್ಲ, ಕಮಲಾಪುರದ ಮಲ್ಲಿಕಾರ್ಜುನ್ ತ್ರಿಮುಖೆ ಗೊತ್ತಿಲ್ಲ. ಇವರೆಲ್ಲ ಇತ್ತೀಚೆಗೆ ಬಂದಿರತಕ್ಕಂಥವ್ರು. ಆದ್ರೆ ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು ಅಂತ ಹೇಳಿ ಕರಿತೀವಿ. ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು ಅಥವಾ ಬಸವ ಕಲ್ಯಾಣದ ಹೆಬ್ಬಾಗಿಲು ಅಂತಂದ್ರೆ ನಮ್ಮ ಕಲಬುರಗಿ ಜಿಲ್ಲೆ. ಕಲಬುರಗಿ ಜಿಲ್ಲೆಯನ್ನು ನಾವು ಅವಲೋಕನ ಮಾಡಿದ್ರೆ ನೋಡ್ರಿ, ಒಟ್ಟು ನಾವು ಗಮನಿಸಿದ ಪ್ರಕಾರ ಕಲಬುರಗಿ ಜಿಲ್ಲೆಯಲ್ಲಿ ಒಟ್ಟು 9 ಜನ ಶರಣರಾಗಿ ಹೋಗಿದ್ದಾರೆ. ಬಸವಣ್ಣನ ಆದಿಯಾಗಿ ಬಸವನ ಕಲ್ಯಾಣಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ಬಸವಣ್ಣ ಎಲ್ಲಿಯವ ಅಂತ ಅನ್ನೋದ್ರ ಬಗ್ಗೆ ತಮ್ಗೆಲ್ರಿಗೂ ಗೊತ್ತಿತ್ತು. ಬಸವನ ಭಾಗ್ಯವಾಡಿಯವ ಅಂತ ಹೇಳಿ ಅನ್ನುವಂತಹ ಮಾತನ್ನ ತಾವೆಲ್ಲ ತಿಳ್ಕೊಂಡಿದ್ರೆ. ಅದೇ ರೀತಿಯಾಗಿ ಯಾವ ರೀತಿ ಬಸವನ ಭಾಗ್ಯವಾಡಿಯಲ್ಲಿ ಜನಿಸಿದ್ರು, ಅದೇ ರೀತಿ ಕಲಬುರಗಿ ಜಿಲ್ಲೆ 9 ಶರಣರು ಇಲ್ಲಿ ಜನ್ಮವನ್ನ ತಾಳಿದ್ದಾರೆ. ನಮ್ಗೆ ಯಾರಿಗೂ ಗೊತ್ತಿಲ್ಲ ಕಲಬುರಗಿ ಜಿಲ್ಲೆಯಲ್ಲಿ 9 ಜನ ಶರಣರು ಇದ್ರು ಅನ್ನೋದು ಗೊತ್ತಿಲ್ಲ. ಆಮೇಲೆ ಬೀದರ್ ಜಿಲ್ಲೆಯಲ್ಲಿ ಸುಮಾರು 17 ಗ್ರಾಮಗಳನ್ನ ಸೇರಿದ್ರೆ ಒಟ್ಟು 87 ಜನ ಶರಣರಾಗಿ ಹೋಗಿದ್ದಾರೆ ಬೀದರ್ ಜಿಲ್ಲೆಯವ್ರಿಗೆ. ಬೀದರ್ ಜಿಲ್ಲೆಯಲ್ಲಿ 87 ಜನ ಶರಣರಾಗಿ ಹೋಗಿದ್ದಾರೆ. ನಮ್ಗೆ ಯಾರು ಪರಿಚಯ ಇಲ್ಲ. ಅಕ್ಕ ಮಹಾದೇವಿ, ಬಸವಣ್ಣ, ಅಲ್ಲಮ ಪ್ರಭು ಬಿಟ್ರೆ ಉಳಿದ ಯಾವ ಶರಣರು ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ. ನಾವು ಮಕ್ಕಳು ಏನಪ್ಪಾ ಅಂದ್ರೆ 3 ಫೋಟೋಗಳನ್ನ ಗುರುತಿಸ್ತಾರೆ. ಅಕ್ಕ ಮಹಾದೇವಿ ಗುರುತಿಸ್ತಾರೆ, ಅಲ್ಲಂ ಪ್ರಭು ಗುರುತಿಸ್ತಾರೆ. ಅಲ್ಲಂ ಪ್ರಭು ಗುರುತಿಸೋದು ಕಷ್ಟ, ಅವರು ಬಸವಣ್ಣಗೆ ಗುರುತಿಸ್ತಾರೆ. ಸೊ ಹೀಗಾಗಿ ನಮ್ಮ ಭಾಗದಲ್ಲೇ ಸುಮಾರು 87 ಮತ್ತು 9 ಜನ ಶರಣರು ಈ ಭಾಗದಲ್ಲಿ, ಬರೀ ಬೀದರ್ ಜಿಲ್ಲೆ ಮತ್ತು ಕಲಬುರಗಿ ಜಿಲ್ಲೆಯಲ್ಲೇ ಒಟ್ಟು 87 + 9 ಎಷ್ಟಾಯ್ತು? 87 + 9 ಎಷ್ಟಾಯ್ತು? 96 ಜನ ಶರಣರಾಗಿ ಹೋಗಿದ್ದಾರೆ. ನಮಗ್ ಗೊತ್ತಿಲ್ಲ. ಎಂತ ದುರಂತದ ವಿಷಯ ಅದ ಅಂತಂದ್ರೆ ನಾವು ಅವ್ರ ಬಗ್ಗೆ ತಲೆನೂ ಕೆಡಿಸ್ಕೊಂಡಿಲ್ಲ. ಜಯಂತಿ ಬಂತು ಅಂದ್ರೆ ಫೋಟೋ ಒರೆಸ್ತೀವಿ, ಹಾರ ಹಾಕ್ತಿವಿ, ಅವತ್ತು ಜಯಂತಿ ಮಾಡ್ತೀವಿ. ಜಯಂತಿ ನೆಪದಲ್ಲಿ ಡೋಲ್ಬಿ ಹಚ್ಚಿ ಕುಣಿದು ಮರ್ತು ರಾತ್ರಿ ಸುಸ್ತಾಗಿ ಮನೆಯಾಗ ಹೋಗಿ ಮಕ್ಕೊಂಡ್ಬಿಡ್ತೀವಿ. ಈ ಒಂದು ಪ್ರವೃತ್ತಿಯನ್ನ ನಾವು ಬೆಳೆಸ್ಕೊಂಡಿದ್ದೀವಿ. ಸೊ ಹಾಗಾಗಿ ನಾವು ಇಡೀ ಶರಣ ಪರಂಪರೆಯನ್ನ ಅವಲೋಕನ ಮಾಡಿದಾಗ ಕಲಬುರಗಿಯಿಂದ ನಾವು ಒಂದೊಂದು, ನಾನು ಎಲ್ಲ ಟೈಮ್ ಬಹಳ ಆಗಿರೋದ್ರಿಂದ ಬಹಳ ವಿಸ್ತೃತವಾಗಿ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ, ದಯವಿಟ್ಟು ಕ್ಷಮಿಸ್ಬೇಕು. ಯಾಕಂತಂದ್ರೆ ಈಗ ಕಲಬುರಗಿಯಿಂದ ನಾವು ಜೇವರ್ಗಿಯಿಂದನೇ ಬಂದಾಗ, ಜೇವರ್ಗಿಯಲ್ಲಿ ನೆಲೋಗಿ ಅನ್ನುವಂತ ಒಂದು ಊರು ಬರ್ತದೆ, ಧರ್ಮಸಿಂಗ್ ಅವ್ರ ಊರದು.
ನೆಲೋಗಿ ಅನ್ನೋದು ಧರ್ಮಸಿಂಗ್ ಊರು. ನೆಲೋಗಿಯಲ್ಲಿ ನೆಲೋಗಿಯ ಕೋಲು ಶಾಂತಯ್ಯ ಅನ್ನುವಂತ ಒಬ್ಬ ಶರಣ ಆಗೋಗಿದ್ದಾನೆ. ಜೇವರ್ಗಿಯಲ್ಲಿ ನೆಲೋಗಿಯ ಕೋಲು ಶಾಂತಯ್ಯ ಅನ್ನುವಂತ ಒಬ್ಬ ಶರಣ ಆಗೋಗಿದ್ದಾನೆ. ಮತ್ತೆ ಅಲ್ಲೇ ಪಕ್ಕಕ್ಕೆ ಜೇವರ್ಗಿ ತಾಲೂಕದಲ್ಲಿ ಕೊಂಡುಗುಳಿ ಅಂತ ಬರ್ತದೆ. ಆ ಕೊಂಡುಗುಳಿಯಲ್ಲಿ ಕೇಶಿರಾಜ ಅನ್ನುವಂತಹ ಒಬ್ಬ ಶರಣ ಆಗೋಗಿದ್ದಾನೆ. ಕೇಶಿರಾಜ ಒಂದು ಬಹಳ ದೊಡ್ಡ ಕೃತಿ ಬರ್ದಾನೆ, ಎಲ್ಲರಿಗೂ ಗೊತ್ತಿದ್ದಿರ್ಬೇಕು. ಯಾವ್ದು ಕೃತಿ? ಕೇಶಿರಾಜನ ಯಾವ್ದು ಕೃತಿ ಬಹಳ ಫೇಮಸ್ ಅದ ವ್ಯಾಕರಣಕ್ಕೆ ಸಂಬಂಧಪಟ್ಟಂಗ? ಶಬ್ದಮಣಿ ದರ್ಪಣ ಅಂತ ಒಂದು ಕೃತಿ ಬರ್ದಿದ್ದಾನೆ. ಅಂತ ಒಬ್ಬ ಶರಣ ಕೇಶಿರಾಜನು ಕೂಡ ಕೊಂಡುಗುಳಿಯಲ್ಲಿ ಆಗೋಗಿದ್ದಾನೆ. ಇನ್ನು ಕೋಳ್ಕೂರ್ ಅಂತ ಬರ್ತದೆ, ಇತ್ತೀಚೆಗೆ ಆಗಿ ಹೋಗಿರ್ತಕ್ಕಂಥವ್ರು ಷಣ್ಮುಖ ಶಿವಯೋಗಿಗಳು, ಹೆಸರು ಕೇಳಿರ್ಬೇಕು. ಷಣ್ಮುಖ ಶಿವಯೋಗಿಗಳು ಆ ಭಾಗದ ದೊಡ್ಡ ವಚನಕಾರರ ನಂತರದಲ್ಲಿ ಬಂದಂತವ್ರು. ಅಂದ್ರೆ 12ನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂಥವ್ರು ಅಲ್ಲ ಅವರು. ಆದ್ರೆ 13-14ನೇ ಶತಮಾನದಲ್ಲಿ ಬಂದಿದ್ರು ಕೂಡ ಆ ಭಾಗದಲ್ಲಿ ವಚನ ಸಾಹಿತ್ಯವನ್ನ ಉಳಿಸಿದಂಥವ್ರು ಬೆಳೆಸಿದಂಥವ್ರು ಯಾರು ಅಂತಂದ್ರೆ ಷಣ್ಮುಖ ಶಿವಯೋಗಿಗಳು. ಇನ್ನು ಅಫ್ಜಲ್ಪುರ್ಗೆ ಬಂದ್ರೆ, ನಾನು ಬಹಳ ಶಾರ್ಟ್ ಮಾಡಕತ್ತೀನಿ, ಎಲ್ಲ ವಿವರಣೆ ಕೊಡೋಕೆ ಆಗೋದಿಲ್ಲ. ಇಲ್ಲಿ ಅಫ್ಜಲ್ಪುರ್ಗೆ ಬಂದ್ರೆ ಈ ನೀಲೂರಿನ ನಿಂಬೆಕ್ಕ ಅಂತ ಹೆಸರು ಕೇಳಿರ್ಬೇಕು. ನೀಲೂರಿನಲ್ಲಿ ನಿಂಬೆಕ್ಕ ಅಂತ ಹೇಳಿ ಒಬ್ಬಕ್ಕೆ ಶರಣ ಆಗಿ ಹೋಗಿದ್ದಾಳೆ. ಇನ್ನು ಅಲ್ಲೇ ಕೋಕ್ನೂರ್ ಅಂತ ಬರ್ತದೆ. ಕೋಕ್ನೂರ್ ಅಂದ್ರೆ ಕೋಗಿಲ ಶಾಂತಯ್ಯ ಅಂತ. ಕೋಗಿಲ ಶಾಂತಯ್ಯ ಅಂದ್ರೆ ಇವ್ರು ಕಾಯಕದಿಂದ ಗುರುತಿಸ್ಕೊಂಡ್ರಿ ಎಲ್ಲಾ ಶರಣರು. ನೋಡ್ರಿ, ಎಲ್ಲಾ ಶರಣರದ್ದು ನೀವು ಹೆಸರುಗಳನ್ನ ಅಬ್ಸರ್ವ್ ಮಾಡ್ರಿ. ಅಂಬಿಗರ ಚೌಡಯ್ಯ, ಕೋಗಿಲ ಶಾಂತಯ್ಯ, ಆಮೇಲೆ ಕೋಲ ಶಾಂತಯ್ಯ. ಕೋಲು ಶಾಂತಯ್ಯ ಅಂದ್ರೆ ಅವನ್ ಕೆಲಸ ಏನಂದ್ರೆ ಕೈದಾಗ ಯಾವಾಗ್ಲೂ ಬಡಿಗೆ ಇರ್ತಿತ್ತು. ಬಡಿಗೆ ಇತ್ತು ಏನ್ ಮಾಡ್ತಿದ್ದಂದ್ರೆ ದಾಸೋಹಕ್ಕೆ ಮತ್ತು ಕಾಯಕಕ್ಕೆ ಹೋಗ್ತಿರ್ತಕ್ಕಂತ ಬರ್ತಿರ್ತಕ್ಕಂತ ಶರಣರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆಗಳು ಬರ್ಲಾರ್ದ ರೀತಿಯಲ್ಲಿ ಆತ ಏನಪ್ಪಾ ಅಂದ್ರೆ ರಕ್ಷಣೆಯನ್ನ ಮಾಡ್ತಿದ್ದ. ಇನ್ನ ಕೋಗ್ನೂರಿನಲ್ಲಿ ಕೋಗಿಲ ಮಾರಯ್ಯ ಅನ್ನುವಂಥದ್ದು ಅಂದ್ರೆ ಮುನ್ಸೂಚನೆ ಕೊಡ್ತಿದ್ದ. ಈಗೆಲ್ಲ ಸೈರನ್ ಆಗ್ಯಾವ, ಈಗ ಸೈರನ್ ಆಗಿದಾವ. ಮೊದಲು ಏನಿದ್ದಿಲ್ಲ, ಮುನ್ಸೂಚನೆ ಕೊಡ್ತಿದ್ದ. ಅಂದ್ರೆ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೂ ಮುನ್ಸೂಚನೆ ಕೊಡ್ತಿದ್ದ, ಕೂಗ್ತಿದ್ದ, ಚೀರ್ತಿದ್ದ. ಕೂಗೋದಕ್ಕೆ ಅವನಿಗೆ ಕೋಗಿಲ ಮಾರಯ್ಯ ಅಂತ ಹೆಸರು ಬಂತು. ಇನ್ನ ಅಲ್ಲೇ ಏನಪ್ಪಾ ಅಂತಂದ್ರೆ ಬಾಲಬೊಮ್ಮಣ್ಣ ಅನ್ನುವಂತ ಒಬ್ಬ ಶರಣ ಆಗಿ ಹೋಗ್ತಾನೆ. ಆಮೇಲೆ ಅಲ್ಲಿ ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಈ ಬಾಲಬೊಮ್ಮಣ್ಣನ ಜೊತೆಗೇನೆ ಕೋಗಿಲ ಶಾಂತಯ್ಯನು ಕೂಡ ಅದೇ ಏನಪ್ಪಾ ಅಂದ್ರೆ ಜೇವರ್ಗಿ ತಾಲೂಕಿನಲ್ಲಿ ಆಗಿ ಹೋಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಅಫ್ಜಲ್ಪುರ್ ತಾಲೂಕಿನಲ್ಲಿ ಆಗಿ ಹೋಗಿರ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಇನ್ನು ಅಫ್ಜಲ್ಪುರ್ ತಾಲೂಕಿನಲ್ಲಿ ಇನ್ನೊಂದು ಊರು ಬರ್ತದೆ, ಗೊಬ್ಬೂರು ಅಂತ ಹೇಳಿ. ಆ ಗೊಬ್ಬೂರಿನಲ್ಲಿ ಈ ಡುಗ್ಗಳೆ ಅನ್ನುವಂತಹ ಜೇಡ್ರ ದಾಸಿಮಯ್ಯ ವಚನ ಸಾಹಿತ್ಯವನ್ನ ಮೊಟ್ಟ ಮೊದಲಿಗೆ ನೀಡಿರ್ತಕ್ಕಂಥ, ವಚನವನ್ನ ಮೊಟ್ಟ ಮೊದಲಿಗೆ ಬರ್ದಿರ್ತಕ್ಕಂಥ ಜೇಡ್ರ ದಾಸಿಮಯ್ಯ ಅಥವಾ ದೇವರ ದಾಸಿಮಯ್ಯ ಅಂತ ಏನು ಕರಿತೀವಿ. ಬಹಳ ಮಂದಿಗೆ ಇನ್ನೊಂದು ತಪ್ಪು ಕಲ್ಪನೆ ಇದೆ, ದೇವರ ದಾಸಿಮಯ್ಯನವರು ಕಮಲಾಪುರ್ನವರು ಅಂತ. ಯಾಕಂದ್ರೆ ಕಮಲಾಪುರನಲ್ಲೇ ದೇವರ ದಾಸಿಮಯ್ಯನ ಒಂದು ದೇವಸ್ಥಾನ ಇದೆ, ಜೇಡ್ರ ದಾಸಿಮಯ್ಯನ ಒಂದು ದೇವಸ್ಥಾನ ಇದೆ. ಇವತ್ತು ಕಮಲಾಪುರನಲ್ಲಿ ಮ್ಯಾಕ್ಸಿಮಮ್ ಜನ ನೀವು ದೇವರ ದಾಸಿಮಯ್ಯ ನೇಕಾರ ಜನಾಂಗ ಜಾಸ್ತಿ ಇರೋದ್ರಿಂದ ದೇವರ ದಾಸಿಮಯ್ಯ ಕಮಲಾಪುರದವ ಅಂತ ಹೇಳಿ ಕೆಲವೊಬ್ರು ವಾದ ಮಾಡ್ತಾರೆ. ದೇವರ ದಾಸಿಮಯ್ಯ ಕಮಲಾಪುರದವ್ರಲ್ಲ, ದೇವರ ದಾಸಿಮಯ್ಯ ಸುರಪುರ್ ತಾಲೂಕಿನ ಮುದೇನೂರ್ನವರು. ಅವನ ಹೆಂಡತಿ ಏನದಾಳಲ್ಲ, ದೇವರ ದಾಸಿಮಯ್ಯನ ಹೆಂಡತಿ ದುಗ್ಗಳೆ ಅಂತ ಆದಾಳ ಒಬ್ಬ ಶರಣೆ. ಆಕೆ ಏನಪ್ಪಾ ಅಂತಂದ್ರೆ ಅಫ್ಜಲ್ಪುರ್ ತಾಲೂಕಿನ ಗೊಬ್ಬೂರ್ನಕಿ. ಆಕೆಗೆ ದೇವರ ದಾಸಿಮಯ್ಯ ವಿವಾಹ ಮಾಡ್ಕೊತಾನೆ. ಹಾಗಾಗಿ ಆಕೆ ದೇವರ ದಾಸಿಮಯ್ಯನ ಹೆಂಡತಿ ಆಗ್ತಾಳೆ. ಇನ್ನು ಆಳಂದ ತಾಲೂಕಿಗೆ ಬಂದ್ರೆ ತಮ್ಗೆಲ್ರಿಗೂ ಗೊತ್ತಿದೆ, ಆಳಂದನಲ್ಲಿ ಬಹಳ ಫೇಮಸ್ ಅಥವಾ ಶ್ರೇಷ್ಠ ಶರಣ ಅಂದ್ರೆ ತಮ್ಮೆಲ್ರಿಗೂ ಗೊತ್ತಿರ್ತಕ್ಕಂಥದ್ದು ಏಕಾಂತರಾಮಯ್ಯನ ದೇವಸ್ಥಾನ ಇದೆ. ಆಳಂದನಲ್ಲಿ ಮಾರ್ಕೆಟ್ನಲ್ಲಿ ಏಕಾಂತರಾಮಯ್ಯ ದೇವಸ್ಥಾನ ಇದೆ. ಇನ್ನು ಅಲ್ಲೇ ಮುಂದಕ್ಕೆ ಬಂದ್ರೆ ಮುನ್ನೋಳ್ಳಿ ಅಂತ ಕರಿತೀವಿ ಅಥವಾ ಮುನ್ನಹಳ್ಳಿ ಅಂತ ಕರಿತೀವಿ. ಅಲ್ಲಿ ಗಜೇಶ್ ಮಸಣಯ್ಯನವರು ಹುಟ್ಟಿರ್ತಕ್ಕಂತಹ ಸ್ಥಳ ಅಂತ ಅನ್ನುವಂಥದ್ದನ್ನ ನಾವು ಗಮನಿಸ್ತೇವೆ. ಇನ್ನೊಂದು ಬಹಳ ಚರ್ಚೆ ಆಗಿರ್ತಕ್ಕಂಥ ವಿಷಯ ಅಂದ್ರೆ, ಇದು ನಾವು ಬಹಳಷ್ಟು ಜನ ಈಗಲೂ ಕೂಡ ಅಂತಾರೆ, ಅಕ್ಕ ಮಹಾದೇವಿ ಮಾಗಾವದವರು ಅಂತ ಈಗಲೂ ವಾದ ಮಾಡ್ತಾರೆ ಎಷ್ಟೋ ಜನ ಚಿಂತಕರು. ಈಗಲೂ ಅಕ್ಕ ಮಹಾದೇವಿ ಮಾಗಾವದವರು ಅಂತ ಅಲ್ಲ. ಅಕ್ಕ ಮಹಾದೇವಿ ತಮ್ಮೆಲ್ರಿಗೂ ಗೊತ್ತಿದ್ದಂಗೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡತಡಿ ಗ್ರಾಮದಕ್ಕೆ. ಸೊ ಆಕೆ ಏನ್ ಮಾಡ್ತಾ ಇದ್ರು ಅಂದ್ರೆ, ಕಲ್ಯಾಣಕ್ಕೆ ಬರುವಂತಹ ಸಂದರ್ಭದಲ್ಲಿ ಬಸವಣ್ಣನವರು ಕಲ್ಯಾಣಕ್ಕೆ ಬಂದಾರಂತ ಗೊತ್ತಾಗಿ, ಕಲ್ಯಾಣಕ್ಕೆ ಬರುವಂತಹ ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರೆ ಬಸವಣ್ಣನವರನ್ನ ಕಾಣ್ಲೇಬೇಕು, ಅನುಭವ ಮಂಟಪಕ್ಕೆ ಹೋಗ್ಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬರುವಾಗ ಮಾಗಾವದಲ್ಲಿ ಸ್ವಲ್ಪ ದಿವಸ ಆಕೆ ಏನ್ ಮಾಡಿದ್ಳು ಅಂದ್ರೆ ತಂಗಿದ್ಳು. ಸೊ ಈಗ ಅಲ್ಲೊಂದು ಅಕ್ಕಮಹಾದೇವಿ ಮಂಟಪ ಅಂತ ಅಥವಾ ಅಕ್ಕಮಹಾದೇವಿ ಒಂದು ಏನೋ ಇದು ಮಾಡಿದ್ದಾರೆ, ಗುಡಿ ಯಜ್ಞ ಮಾಡಿದ್ದಾರೆ. ಸೊ ಹೀಗಾಗಿ ಅಕ್ಕ ಮಹಾದೇವಿ ಮಾಗಾವದಕ್ಕೆ ಅಲ್ಲ, ಅಕ್ಕ ಮಹಾದೇವಿ ಮಾಗಾವದಲ್ಲಿ ಸ್ವಲ್ಪ ದಿವಸ ತಂಗಿದ್ದಳು. ಸೊ ಹೀಗಾಗಿ ಆಕೆ ಮಾಗಾವದಕ್ಕೆ ಅಲ್ಲ, ಮಾಗಾವದಲ್ಲಿ ಒಂದಿಷ್ಟು ದಿವಸ. ಈಗ ನಾವೆಲ್ಲ ದೊಡ್ಡ ಪೂಜ್ಯರು ಎಲ್ಲಿಗೋ ಬೀದರ್ಕೋ ಹೋಗ್ಬೇಕಾಗಿತ್ತು ಅಂದ್ರೆ ಮಧ್ಯದಲ್ಲಿ ಸ್ವಲ್ಪ ರೆಸ್ಟ್ ತಗೋತಾರಲ್ಲ, ಆ ಟೈಪ್ ಅಂತ ತಿಳ್ಕೊಳ್ರಿ ನೀವು. ಹಾಗಾಗಿ ಅಕ್ಕ ಮಹಾದೇವಿ ಮಾಗಾವದಕ್ಕೆ ಅಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ಬೇಕು. ಇನ್ನು ಕಮಲಾಪುರಕ್ಕೆ ಬಂದ್ವಿ ಅಂತಂದ್ರೆ,
ಕಮಲಾಪುರದಲ್ಲಿ ಈಗ ಮರುಳು ಶಂಕರ ದೇವರು ಅಂತ ಬರ್ತಾರೆ. ಮರುಳು ಶಂಕರ ದೇವರು ಕಮಲಾಪುರದವರಲ್ಲ. ಅದು ಬಹಳ ಮಂದಿ ಏನ್ ಮಾಡ್ತಾರೆ ಅಂದ್ರೆ ಮರುಳು ಶಂಕರ ದೇವರು ಕಮಲಾಪುರದವರೇ ಅಂತ ಹೇಳ್ತಾರೆ. ಕಮಲಾಪುರದೊಳಗೆ ನಿಮ್ಗೆ ಒಂದು ಹುಚ್ಚೇಶ್ವರ ಟೆಂಪಲ್ ಅಂತ ಸಿಗ್ತದೆ. ಹುಚ್ಚೇಶ್ವರ ಗುಡಿ ಅಂತ ನೋಡ್ರಿ ಇಲ್ಲಿ ಹೊಲ್ದಾಗ ಹುಚ್ಚೇಶ್ವರ ಗುಡಿ. ಅದು ಹುಚ್ಚೇಶ್ವರ ಗುಡಿ ಅಲ್ಲದು, ಅವರು ಒಬ್ಬ ಶರಣರು. ಮರುಳು ಶಂಕರ ದೇವರು ಅಫ್ಘಾನಿಸ್ತಾನದವರು, ಅವ್ರು ಕಮಲಾಪುರದವರಲ್ಲ. ಆದ್ರೆ ಅಲ್ಲಿ ಬಂದು ಲಿಂಗೈಕ್ಯರಾದ್ರು ಅಂತ ಅನ್ನುವಂಥದ್ದನ್ನ ಪ್ರತೀತಿ ಸಿಗ್ತದೆ. ಬಹಳಷ್ಟು ಜನ ಹುಚ್ಚೇಶ್ವರ ಟೆಂಪಲ್ ಅಂತ ಹೇಳಿ ಇವತ್ತು ಅಂದ್ರೆ ಮರುಳ ಅಂದ್ರೆ ಒಂದ್ ಟೈಪ್ ಅಂತೀವಲ್ಲ ನಾವು, ಹುಚ್ಚನ್ ಟೈಪ್ ಅಂತ ಅಂತೀವಲ್ಲ. ಸೊ ಹೀಗಾಗಿ ಅವರು ಮರುಳು ಶಂಕರ ದೇವರೇ ಇವತ್ತು ಹುಚ್ಚೇಶ್ವರರಾಗಿ ಇವತ್ತು ಕಮಲಾಪುರದಲ್ಲಿ ವಿರಾಜಮಾನರಾಗಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಇನ್ನು ಸೇಡಂಗೆ ಬಂದ್ರೆ, ಸೇಡಂ ಅಂದ ತಕ್ಷಣನೇ ಪಟ್ನೆ ಎಲ್ರಿಗೂ ಬರೋದು ಸಮಗಾರ ಹರಳಯ್ಯ ಬಿಜ್ನಳ್ಳಿ. ಸಮಗಾರ ಹರಳಯ್ಯನೂ ಕೂಡ ಬಿಜ್ನಳ್ಳಿಯೂ ಅಲ್ಲ. ಆದ್ರೆ ಸಮಗಾರ ಹರಳಯ್ಯ ಸಮಗಾರ ಹರಳಯ್ಯ ತನ್ನ ಪಾದುಕೆಗಳನ್ನ, ತನ್ನ ಹೆಂಡತಿ ಮತ್ತು ತನ್ನ ಎಡತೊಡೆ ಮತ್ತು ಬಡತೊಡೆಯ ಚರ್ಮದಿಂದ ಮಾಡಿರ್ತಕ್ಕಂಥ ಪಾದುಕೆಗಳನ್ನ ತಂದು ಬಿಜ್ನಳ್ಳಿಯಲ್ಲಿ ರಕ್ಷಣೆ ಮಾಡದ ಅಷ್ಟೇ ಅದು. ಆದ್ರೆ ಬಿಜ್ನಳ್ಳಿಯವ ಅಲ್ಲ ಅನ್ನುವಂಥದ್ದನ್ನ ನಾವು ಸ್ಪಷ್ಟಪಡಿಸ್ಬೇಕು. ಯಾಕಂದ್ರೆ ಬಹಳಷ್ಟು ಜನ ಮಕ್ಕಳಿರೋದ್ರಿಂದ ಈ ಮಾತು ಹೇಳಾಗತ್ತೀನಿ ನಾನು. ಯಾಕಂದ್ರೆ ಬಹಳ ಜನರ ಮಕ್ಕಳಿಗೆ, ಬಹಳ ಜನ ಹಿರಿಯರಿಗೆ, ಬಹಳ ಜನರಿಗೆ ಏನಪ್ಪಾ ಅಂದ್ರೆ ಸಮಗಾರ ಹರಳಯ್ಯ ಬಿಜ್ನಳ್ಳಿಯವೇ ಅನ್ನುವಂತಹ ಕಲ್ಪನೆ ಈಗೂ ಕೂಡ ಇದೆ. ಸೊ ಹೀಗಾಗಿ ಬಿಜ್ನಳ್ಳಿಯವರ ಅಲ್ಲ ಸಮಗಾರ ಹರಳಯ್ಯ ತನ್ನ ಪಾದುಕೆಗಳನ್ನ, ಯಾಕದೆಲ್ಲ ನಿಮ್ಗೆಲ್ಲ ಘಟನೆ ಗೊತ್ತಿದೆ. ಒಂದು ಸಲ ಬಸವಣ್ಣನವರು ಕಲ್ಯಾಣದಲ್ಲಿ ತಿರುಗಾಡ್ತಿರುವಂತಹ ಸಂದರ್ಭದಲ್ಲಿ ಮಂತ್ರಿ ಆಗಿದ್ರು. ಅವರು ಮಂತ್ರಿ ಆದಂತಹ ಸಂದರ್ಭದಲ್ಲಿ ತಿರುಗಾಡ್ತಿರುವಂತಹ ಸಂದರ್ಭದಲ್ಲಿ ಅವ್ರು ಎಲ್ಲಾ ಓಣಿಗೆ ಪ್ರವೇಶ ಮಾಡ್ತಿದ್ರು. ಎಲ್ಲಾ ಓಣಿಗೆ ಹೋಗುವಂತಹ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಸಮಗಾರ ಹರಳಯ್ಯ ಮತ್ತು ಆತನ ಪತ್ನಿ ಬಸವಣ್ಣನವರಿಗೆ ಭೇಟಿ ಆಗ್ತಾರೆ. ಭೇಟಿ ಆದಾಗ ಸಮಗಾರ ಹರಳಯ್ಯನವರು ಬಸವಣ್ಣನವರಿಗೆ ಶರಣು ಹೇಳ್ತಾರೆ. ಶರಣು ಹೇಳಿದ್ದಕ್ಕಾಗಿ ಬಸವಣ್ಣನವರು ಏನ್ ಮಾಡ್ತಾರೆ ಅಂದ್ರೆ ಶರಣಾರ್ಥಿ ಶಿವಶರಣ ಸಮಗಾರ ಹರಳಯ್ಯನವರೇ ಅಂದಿದ್ದೇ ಅವರಿಗೆ ಒಂದು ದೊಡ್ಡ ಆಘಾತ ಆಗ್ತದೆ. ಯಾರಿಗೆ? ಸಮಗಾರ ಹರಳಯ್ಯನವರಿಗೆ. 1-2 ದಿವಸ ಊಟ ಬಿಟ್ಟು ಕೂಡ್ತಾರೆ. ಬಸವಣ್ಣನವರು ನಾನು ಅವರಿಗೆ ಬರೇ ಒಂದು ಶರಣು ಹೇಳಿದೆ, ಆದ್ರೆ ಸಮಗಾರ ಹರಳಯ್ಯನವರು ನನಗೆ 2 ಶರಣುಗಳನ್ನ ಹೇಳಿದ್ರು. ಶರಣಾರ್ಥಿ ಶಿವಶರಣ ಸಮಗಾರ ಹರಳಯ್ಯನವರೇ ಅಂತ ನನಗೆ ಸಂಬೋಧನೆ ಮಾಡಿದ್ರು. ನನಗೆ ಒಂದು ದೊಡ್ಡ ಭಾರವನ್ನ ನನ್ನ ತಲೆ ಮೇಲೆ ಹೊರಿಸಿದ್ದಾರೆ ಅಂತ ಹೇಳಿ ಅವರು ಬಹಳ ಚಿಂತಾಕ್ರಾಂತರಾದಂತಹ ಸಂದರ್ಭದಲ್ಲಿ ಆಕೆಯ ಧರ್ಮಪತ್ನಿ ಕಲ್ಯಾಣಮ್ಮ ಹೇಳ್ತಾಳೆ, ಯಾಕೆ ತಲೆ ಕೆಡಿಸ್ಕೊಳ್ತೀರಿ? ಆ ಭಾರ ನಾನು ಅದರಲ್ಲಿ ನಾನು ನಿಮ್ಮ ಅರ್ಧಾಂಗಿ ಇದ್ದೀನಿ, ನಾನು ನಿಮ್ಮ ಭಾರವನ್ನ ಇಳಿಸ್ಕೋತೀನಿ ಅಂತ ಹೇಳಿ ತಿಳ್ಕೊಂಡು ಆಕೆ ಒಂದು ಐಡಿಯಾ ಕೊಡ್ತಾಳೆ ಸಮಗಾರ ಹರಳಯ್ಯನವರಿಗೆ. ಏನು ಅಂತಂದ್ರೆ, ನಾವು ನಮ್ಮ ತೊಡೆಯ ಚಪ್ಪಲಿಯನ್ನ ಮಾಡಿ ಬಸವಣ್ಣನವರ ಪಾದ ಸ್ಪರ್ಶ ಮಾಡುವಂಗ ಮಾಡಮ್ಮ, ನಮ್ಮೆಲ್ಲ ಪರಿಹಾರ ಆಗ್ತದೆ ಅಂತಂತ ಹೇಳಿದಾಗ ಅವರು ತನ್ನ ಬಲ ತೊಡೆಯ ಆಕೆಯ ಎಡ ತೊಡೆಯ ಚರ್ಮವನ್ನ ಸುಲಿದು ಚಪ್ಪಲಿ ಮಾಡಿಕೊಂಡು ಬಸವಣ್ಣನವರ ಅರಮನೆಗೆ ಹೋಗ್ತಾರೆ. ಅವಾಗ ಪ್ರಧಾನಮಂತ್ರಿ ಇದ್ರು, ಫೈನಾನ್ಸ್ ಮಿನಿಸ್ಟರ್ ಇದ್ರು ಬಸವಣ್ಣನವರು. ಆ ಸಂದರ್ಭದಲ್ಲಿ ಫೈನಾನ್ಸ್ ಮಿನಿಸ್ಟರ್ ಇದ್ದಂತಹ ಸಂದರ್ಭದಲ್ಲಿ ಅವರು ಅರಮನೆಗೆ ಹೋಗ್ತಾರೆ. ಅರಮನೆಗೆ ಹೋದಂತಹ ಸಂದರ್ಭದಲ್ಲಿ ಬಸವಣ್ಣನವರಿಗೆ ಸಮಗಾರ ಹರಳಯ್ಯ ದಂಪತಿಗಳು ಕೇಳ್ತಾರೆ, ಕೇಳಿ ನಿಮ್ಗೋಸ್ಕರ ನಾವು ಒಂದು ದೊಡ್ಡ ಕಾಣಿಕೆಯನ್ನು ತಂದಿದ್ದೇವೆ, ನೀವು ನಮಗೆ ಬಹಳ ನಮ್ಮ ತಲೆ ಮೇಲೆ ಒಂದು ಭಾರ ಹೊರಿಸಿರಿ ಅಂತ ಹೇಳಿ ತಿಳ್ಕೊಂಡು ಅಂದಂತಹ ಸಂದರ್ಭದಲ್ಲಿ ಆ ಬಸವಣ್ಣನವರು ಆ ಪಾದರಕ್ಷೆಯನ್ನ ತೆಗೆದುಕೊಂಡು ನೋಡಿ ಕಣ್ಣೀರ್ ಹಾಕಿ, ಎಂತ ದೊಡ್ಡ ತಪ್ಪು ಮಾಡಿರಿ ನೀವು, ಇದನ್ನ ನಾನು ಕಾಲಲ್ಲಿ ಮೆಟ್ಟೋದಲ್ಲ ತಲೆಯ ಮೇಲೆ ಇಟ್ಟುಕೊಳ್ಳುವಂತವು ಅಂತ ಹೇಳಿ ತಲೆಯ ಮೇಲೆ ಇಟ್ಕೋತಾರೆ. ಇವೆಲ್ಲ ನಿಮ್ಗೆಲ್ಲ ಪಿಕ್ಚರ್ ನಲ್ಲೂ ನೋಡಿರ್ತೀರಿ, ಕಥೆನೂ ಕೇಳಿರ್ತೀರಿ. ಇದೆಲ್ಲ ಘಟನೆ, ಇದು ಘಟನೆ. ಈ ಘಟನೆ ಆದಂತ ಇಂಥ ಪಾದುಕೆಗಳು ಬಸವಣ್ಣನವರು ಕಾಲಲ್ಲಿ ಧರಿಸದೆ ತಲೆ ಮೇಲೆ ಇಟ್ಟುಕೊಂಡಂತಹ ಚಪ್ಪಲಿಗಳನ್ನ ಮಾರ್ಗ ಮಧ್ಯ ತರುವಾಗ ಮಾರ್ಗ ಮಧ್ಯದಲ್ಲಿ ಮಾದರಸ ಅದನ್ನ ಒತ್ತಾಯ ಪೂರ್ವಕವಾಗಿ, ನಾನು ಬಹಳ ಶಾರ್ಟ್ ಮಾಡಿ ಹೇಳಕತ್ತೀನಿ, ಒತ್ತಾಯ ಪೂರ್ವಕವಾಗಿ ಕಸ್ಕೊಂಡೇನಪ್ಪಾ ಅಂತಂದ್ರೆ ಪಾದಕ್ಕೆ ಹಾಕೋತಾನೆ, ಮೈಯೆಲ್ಲ ಉರಿ ಬೀಳ್ತದೆ. ಅವಾಗ ಹೇಳ್ತಾರೆ ಯಾಕೆ ಹಿಂಗಾಯ್ತು ಅಂದಾಗ ಸ್ವತಃ ಮಾದರಸನ ಮಗಳು ಯಾಕೆ ಹಿಂಗಾಯ್ತು ಅಂತ ಬಸವಣ್ಣನವರಲ್ಲಿ ಹೋಗಿ ಕೇಳಿದಾಗ ಬಸವಣ್ಣನವರು, ನಿಮ್ಮ ತಂದೆ ಇಂಥ ಒಂದು ದೊಡ್ಡ ಅಪರಾಧ ಮಾಡಿದ್ದಾರೆ, ಬಹಳ ಶಿವಭಕ್ತರಾಗಿರ್ತಕ್ಕಂಥ ಸಮಗಾರ ಹರಳಯ್ಯನವರ ಪಾದುಕೆಗಳೇನಪ್ಪ ಇದು ತಂದು ಹಿಂಗ್ ಮಾಡಿ ಸಲುವಾಗಿ ಹಿಂಗಾಗ್ಯದ ಅಂದಾಗ ಅವರು ಮನೆಗೆ ಹೋಗಿ ಅವರು ಚರ್ಮವನ್ನ ನೆನೆಗಿಟ್ಟಿರ್ತಕ್ಕಂಥದ್ದು ಏನು ಇದು ಇರ್ತದೆ ಆ ಡೋಣಿ, ಆ ನೀರ್ ತಂದು ಅವ್ರಿಗೆ ಚಿಂಪಡಿಸ್ರಿ ಅಂತಂತ ಹೇಳಿದಾಗ ಅದೆಲ್ಲ ನೀವೆಲ್ಲ ತಿಳ್ಕೊಂಡಿರಿ, ಅದು ನೋಡಿರ್ತೀರಿ. ಸೊ ಅದು ಆದ್ಮೇಲೆ ಏನಾಯ್ತು ಅಂತಂದ್ರೆ ಅಂತಹ ಒಂದು ಪಾದುಕೆಗಳು ಇವತ್ತು ಬಿಜ್ನಳ್ಳಿಯಲ್ಲಿ ಅದಾವ.
ಬಟ್ ಆ ಪಾದುಕೆಗಳ ಕಲ್ಯಾಣದಲ್ಲಿ ಕ್ರಾಂತಿ ಆಯ್ತು. ಕ್ರಾಂತಿ ಆದಾಗ ಎಲ್ಲ ಶರಣರು ದಿಕ್ಕಾಪಾಲಾಗಿ ಹೋಗುವಂತಹ ಸಂದರ್ಭದಲ್ಲಿ ಆ ಪಾದುಕೆಗಳನ್ನ ಏನ್ ಮಾಡಿದ್ರು ಅಂದ್ರೆ ತಂದು ರಕ್ಷಣೆ ಮಾಡಿದ್ರು ಸಂಗಾರ ಹರಳಯ್ಯ ಮತ್ತು ಇಲ್ಲಿ ಬಿಜ್ನಳ್ಳಿಯಲ್ಲಿ ಇಟ್ರು. ಈಗೂ ಕೂಡ ನಿಮ್ಗೆ ಅದು ಸಿಗ್ತದೆ. ಈಗ ಸರ್ಕಾರನೂ ಕೂಡ ಅದಕ್ಕೊಂದು ಪ್ರಾಧಿಕಾರ ಮಾಡಿದೆ. ಆ ಮತ್ತೆ ಬಿಜ್ನಳ್ಳಿಯಲ್ಲಿ ಈಗೂ ಕೂಡ ಸಂಗಾರ ಹರಳಯ್ಯನವರು ಎಡತೊಡೆ ಬಲತೊಡೆಯಿಂದ ಮಾಡಿರ್ತಕ್ಕಂಥ ಚಪ್ಪಲಿಗಳು ಈಗೂ ನಮಗೆ ಬಸವಣ್ಣನವರು ಮುಟ್ಟಿರ್ತಕ್ಕಂಥ ತಲೆ ಮೇಲೆ ಇಟ್ಟುಕೊಂಡಿರ್ತಕ್ಕಂಥ ಚಪ್ಪಲಿಗಳು ಈಗೂ ಕೂಡ ನಮಗೆ ಸಿಗ್ತಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಸೊ ಹೀಗಾಗಿ ಮತ್ತೆ ಮಳಖೇಡಿ ಬಂದ್ರೆ ದಾರಯ್ಯ ಅನ್ನುವಂತ ಒಬ್ಬ ಶರಣ, ಇನ್ನು ಚಿತ್ತಾಪುರಕ್ಕೆ ಹೋದ್ರೆ ಇಂಗಳಗಿ, ಅಚಲವ್ವೆ, ಪಾಚರಸ, ಬಿಬ್ಬರಸ, ಚಿತ್ತಾಪುರ ಒಂದೇ ಊರಲ್ಲಿ ಸುಮಾರು 8 ಜನ ಶರಣರಾಗಿ ಹೋಗಿದ್ದಾರೆ. ನೋಡ್ರಿ ಎಂತ ವಿಪರ್ಯಾಸ ಅನಿಸ್ತದಂದ್ರೆ ನಮ್ಮ ಮಕ್ಕಳಿಗೆ ಇವೆಲ್ಲ ಗೊತ್ತೇ ಇಲ್ಲ. ಎಷ್ಟು ಜನ ಅಂದ್ರೆ ಇಂಗಳಗಿ, ಅಚಲವ್ವೆ, ಪಾಚವ್ವೆ, ಬಿಬ್ಬರಸ, ಬಿಜ್ಜರಸ, ನಾಗೇಶ್ವರ, ವೈಜವ್ವೆ, ಇಂಗಳಗಿ, ಗುಡ್ಡವ್ವೆ, ಇಷ್ಟು ಜನ ಶರಣರು ನಮ್ಮ ಚಿತ್ತಾಪುರದಲ್ಲೇ ಆಗೋಗಿದ್ದಾರೆ. ನಮ್ಗೆ ಯಾರಿಗೂ ಮಾಹಿತಿ ಇಲ್ಲ. ಅದ್ರ ಜೊತೆಗೆ ಇನ್ನು ಯಾದಗಿರಿ ಜಿಲ್ಲೆಯಲ್ಲಿ ಹೋದ್ರೆ ಕನ್ಯಾಕೊಳ್ಳೂರು ಅಂತ ಬರ್ತದೆ. ನೀವೆಲ್ಲ ಇಲ್ಲಿ ಹೈಸ್ಕೂಲ್ ವಿದ್ಯಾರ್ಥಿಗಳಿದ್ರೆ ಗೊತ್ತಿರ್ತದೆ. ಕೋಳೂರು ಕೊಡಗೂಸು ಅಂತ ಒಂದು ಪಾಠ ಏನು ಪದ್ಯ ಇತ್ತು ನೋಡ್ರಿ. ಅದು ಪಾಠ ಏನು ಪದ್ಯ ಇತ್ತು, ಕೋಳೂರು ಕೊಡಗೂಸು ಅಂತ. ಅದು ಆ ಕೋಳೂರು ಕೊಡಗೂಸು ಅನ್ನೋದು ಒಬ್ಬ ಅದನ್ನು ಅವರು ಕೂಡ ಒಬ್ರು ಶರಣರೇ. ಸೊ ಅವ್ರು ಬರ್ತಾರೆ. ಇನ್ನು ಸಗರ್ಕ್ ಬಂದ್ರೆ ಸಗರದ ಬೊಮ್ಮಣ್ಣ ಅಂತ ಬರ್ತಾನೆ, ಸಗರದ ನಾಚಯ್ಯ ಅಂತ ಬರ್ತಾನೆ. ಸಗರ್ ಒಂದೇ ಊರೊಳಗೆ, ಶಾಪುರ್ ತಾಲೂಕ ಸಗರ್ ಅಂತ ಏನ್ ಬರ್ತದ, ಸಗರ್ ಒಂದೇ ಊರೊಳಗೆ 6 ಜನ. ಇಲ್ಲಿವರೆಗೆ ಈ ಹುಣ್ಣಿಮೆ ಚಂದ್ರನಂತ ತಂಪಾದ ಗಾಳಿಯಲ್ಲಿ ಶ್ರೀಮಠದ ಆವರಣದಲ್ಲಿ ಆಯೋಜನೆ ಮಾಡಿದಂಥ ಕಾರ್ಯಕ್ರಮ ಸುಕ್ಷೇತ್ರ ಕುಸುಣಿಗೆಯಲ್ಲಿ ಪರಮ ಪೂಜ್ಯರಾದಂಥ ಲಿಂಗೈಕ್ಯ ಶ್ರೀ ಗುರುಪಾದ ಪುಲ್ಲಿಂಗ ಸ್ವಾಮೀಜಿಯವರು ಅವರ ಅಂತರಾತ್ಮಕ್ಕೆ ಮತ್ತು ದೇವರ ವಿರೂಪಾಕ್ಷಿ ದೇವರ ಪಾದಕ್ಕೆ ಶರಣೆಂದು ವೇದಿಕೆ ಮೇಲೆ ಇರ್ತಕ್ಕಂಥ ಪೂಜ್ಯರು ಇರುವರಿಗೂ ಮನೆದು ನನ್ನ ಆತ್ಮೀಯರಾದಂಥ ನನಗೆ ಸದಾ ಮಾರ್ಗದರ್ಶನ ನೀಡ್ತಕ್ಕಂಥ ಡಾಕ್ಟರ್ ಶರಣಬಸಪ್ಪ ವಡ್ಡನ್ಕೇರಿ ಅವರ ಅಂತರಾತ್ಮದಲ್ಲಿರುವ ಪರಮಾತ್ಮನಿಗೆ, ಇನ್ನೊಬ್ಬ ಆತ್ಮೀಯ ಗೆಳೆಯರು ಸಹ ಹೃದಯಗಳು ನಮ್ಮ ಅಂಬರಾಯ ಮಡ್ಡೆ ಅವರ ಆತ್ಮದಲ್ಲಿ ಇರತಕ್ಕಂಥ ಪರಮಾತ್ಮನಿಗೆ ಶರಣೆಂದು ಈ ಕಾರ್ಯಕ್ರಮವನ್ನು ಆಲಿಸಲು ಬಂದಂಥ ತಾಯಂದಿರೇ, ಅಣ್ಣ ತಮ್ಮಂದಿರೇ, ಮುದ್ದು ಮಕ್ಕಳೇ, ತಮ್ಮ ಅಂತರಾತ್ಮದಲ್ಲಿರುವ ಆ ಪರಮಾತ್ಮನಿಗೆ ನನ್ನ ಶರಣಾರ್ಥಿಗಳು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನ್ನಬೇಕು ಅಂತಕ್ಕಂಥ ಮಾತು ಶರಣರು ಹೇಳಿದ ಹಾಗೆ, ಮಾತು ನುಡಿದರೆ ಮಲ್ಲಿಗೆ ಹೂವಿನಂತಾಡಬೇಕಂತ ಇವತ್ತ ಶರಣರ ವಿಚಾರಗಳನ್ನು ಕುಳಿತು ಗೋಷ್ಠಿಯನ್ನು ನೀಡಿದ್ದಾರೆ ನಮ್ಮ ಶರಣಬಸಪ್ಪ ವಡ್ಡನ್ಕೇರಿ. ನಾನೇನು ಹೆಚ್ಚಿಗೆ ಹೇಳೋದಿಲ್ಲ. ಶ್ರೀ ಈ ಮಠದ ಗುರುಗಳು ಸುಮಾರು ನನಗೆ 30 ವರ್ಷದಿಂದ ಪರಿಚಯ. ಅವರ ಜೊತೆಯನ್ನು ನಾನು ಒಡನಾಟವನ್ನು ಹೊಂದಿದ್ದೆ. ಕಳ್ಳಿ ಮಠದ ಶ್ರೀಗಳು ಮತ್ತು ಸುಲ್ಪಲ ಮಠದ ಶ್ರೀಗಳು, ಶ್ರೀನಿವಾಸ ಸಾಡಿಗೆಯ ಶ್ರೀಗಳು ಮತ್ತು ಚೌದಾಪುರಿಯ ಶ್ರೀಗಳು ಹಾಗೂ ನಮ್ಮ ಪಾಳಾದ ಶ್ರೀಗಳ ಜೊತೆಗೆ ಒಡನಾಟವನ್ನು ಇಟ್ಟುಕೊಂಡು ಅಂದಿನ ಕಾಲದಲ್ಲಿಯೇ ನಾವು ಹೈದರಾಬಾದ್ ಕರ್ನಾಟಕ ಶಿವಾಚಾರ್ಯ ಸಂಸ್ಥೆ ಅಂತಕ್ಕಂಥ ಒಂದೊಂದು ಸ್ಥಾಪನೆ ಮಾಡಿ ಶ್ರೀಗಳವರ ಒಂದು ಈ ನಾಡಿಗೆ ಒಳ್ಳೆಯ ಕೊಡುಗೆಯನ್ನು ನೀಡಬೇಕಂತ ಆ ಸಮಯದಲ್ಲಿ ಅವ್ರ ಜೊತೆ ನಾನು ಓಡಾಡಿದ್ದೆ. ಶ್ರೀಗಳು ಹೆಂಗಿತ್ತರಪ್ಪ ಅಂದ್ರೆ ಲಿಂಗೈಕ್ಯಾದ ಶ್ರೀಗಳಂದ್ರೆ ಅವರು ಮಾತೃ ಹೃದಯಗಳು. ಯಾರೇ ಮಠಕ್ಕೆ ಬರಲಿ ಬಂದವರಿಗೆ ಏನಪ್ಪ ಅಂದ್ರೆ ಅನ್ನದಾಸೋಹ ಮಾಡೋದು, ಬಂದವರಿಗೆ ಅನುತನ ಕೇಳೋದು, ತಮ್ಮ ಮನೆತನದ ಬಗ್ಗೆ ತಮ್ಮ ಕುಟುಂಬದ ಬಗ್ಗೆ ಏನಾದರೂ ಸಮಸ್ಯೆಗಳಿದ್ದರೂ ಅವ್ರಿಗಿಂತ ಮೊದಲು ಅವ್ರ ಕಣ್ಣಲ್ಲೇ ನೀರು ಬರ್ತಿತ್ತು. ಅಂಥ ಒಳ್ಳೆಯ ಶ್ರೀಗಳಿದ್ದರು. ಬಂದಂಥ ಮಠದಲ್ಲಿ ಅವ್ರು ಏನೇ ಇಲ್ಲ ಅಂದ್ರೆ ಅವರ ತನುಮನದಿಂದ ಆಶೀರ್ವಾದ ಮಾಡಿ ಆ ಕುಟುಂಬ ಒಳ್ಳೆಯದಾಗಲಿ ಅಂತ ಹೇಳ್ತಂತ ಮಾತು ಹೇಳುತ್ತಾ ಸುಮಾರು ಅವರು ಕವನಗಳು ಬರೆದಿದ್ದಾರೆ. ಆ ಕವನಗಳು ಕೂಡ ಬರೆದು ರಾತ್ರಿ 10 ಗಂಟೆ ಆದರೂ ನಮ್ಮನ್ನು ಫೋನ್ ಮಾಡಿ ಅದರ ವಿವರಣೆಗಳಿಗೆ ತಿಳಿಸ್ತಾ ಇದ್ದರು. ಅದು ಯಾವ ಥರ ನಾನು ಬರೆದಿನಪ್ಪ ಸ್ವಲ್ಪ ಕೇಳಂತ ಹೇಳಿದಾಗ ನಾನು ಕೇಳ್ತಾ ಇದ್ದೆ. ಅಂಥ ಒಳ್ಳೆಯ ಶ್ರೀಗಳನ್ನು ಕಳ್ಕೊಂಡಿದ್ದು ನಮ್ಮೆಲ್ಲರ ದುರ್ದೈವ. ಇವತ್ತಿನ ದಿವಸ ಅವರು ಲಿಂಗೈಕ ಆದರೂ ಕೂಡ ಆ ಪೀಠಕ್ಕೆ ಈ ಚಿಕ್ಕ ವಿರೂಪಾಕ್ಷಿಯ ದೇವರನ್ನು ಈ ಮಠಕ್ಕೆ ಅಂತಲ್ಲ, ಈ ನಮ್ಮ ವೀರಶೈವ ಪರಂಪರೆಯ ಧರ್ಮಕ್ಕೆ ಉದ್ಧಾರ ಮಾಡೋಕ್ಕಾಗಿ ಏನನ್ನು ನಮ್ಮನ್ನು ಈ
ಧರ್ಮ ರಕ್ಷಣೆ ಮಾಡೋಕ್ಕಂತೆ ನಮ್ಮನ್ನು ದಾನವಾಗಿ ಕೊಟ್ಟಿರ್ತಾರಲ್ಲ ಆ ತಂದೆ ತಾಯಿಯವರಿಗೆ ಪುಣ್ಯ, ಅವರಿಗೆ ಜೋರಾದ ಚಪ್ಪಾಳೆಯನ್ನು ಸಲ್ಲಿಸಬೇಕಾಗ್ತದೆ. ಯಾಕಂದ್ರೆ ಇಂದಿನ ಕಾಲದಲ್ಲಿ ಭಾಳ ಸೂಕ್ಷ್ಮವಾದವಿ ಕಾಲ ಇದೆ. ಇವತ್ತಿನ ದಿವಸ ಮಠ ಮಂದಿಗಳು ಎಷ್ಟೋ ಹಾಳಾಗಿ ಹೋಗಿದ್ದಾವೆ. ಆದ್ರೂ ಕೂಡ ಗುರು ಪರಂಪರೆ ಆದಂಥ ಮಠ ಅದ ಇದು. ಗುರು ಪುತ್ರವರ್ಗ ಮಠ. ಪುತ್ರವರ್ಗ ಮಠ ಅಂದ್ರೆ ಆ ಮನೆ ತಂದವರೇ ಆ ಮಠಕ್ಕೆ ಮರಿ ಬಿಡ್ತಕ್ಕಂಥ ವಿಚಾರ. ಹೀಗಾಗಿ ಈ ಮಠದ ಚಿಕ್ಕ ಮಗು ಇರ್ಲಕ್ಕಾಗಿ ಒಂದೇ ಮಗು, ಎರಡನೇ ಮಗು ಇದ್ದಿದ್ದಿಲ್ಲ ಅಂತ ಗುರುಗಳು ಕೇಳಿದೆ. ಆದ್ರೂ ತಾಯಿ ತಂದೆ ಧೈರ್ಯ ಮಾಡಿ ಆ ಮಗುವನ್ನು ದಾನ ಕೊಡ್ಬೇಕಲ್ಲ, ಸಮಾಜಕ್ಕಾಗಿ ದಾನ ಕೊಟ್ಟರು. ಈ ಸಮಾಜದ ಉದ್ಧಾರಕ್ಕಾಗಿ, ವೀರಶೈವ ಪರಂಪರೆ ಉದ್ಧಾರಕ್ಕಾಗಿ ಈ ಪುಸುಳಿಗಿ ಗ್ರಾಮದ ಜನತೆಯ ಮತ್ತು ಮಹಗಾವ ಗ್ರಾಮದ ಜನತೆಗೆ ಉದ್ಧಾರಕ್ಕಾಗಿ ಈ ಮಗುವನ್ನು ಕೊಟ್ಟಿದ್ದಕ್ಕಾಗಿ ಅವರಲ್ಲೂ ಕೂಡ ನಾನು ಅವರ ಪಾದಕ್ಕೆ ಶರಣೆಂದು. ಮುಂದೆ ಏನಪ್ಪ ಅಂದ್ರೆ ಇವತ್ತಿನ ದಿವಸ ಹಣ ಎಷ್ಟು ಮಾಡಿನಂಬುದು ಮುಖ್ಯ ಅಲ್ಲ, ಮಕ್ಕಳಿಗೆ ನಾವು ಎಷ್ಟು ಮಟ್ಟಿಗೆ ವಿದ್ಯೆ ಗಳಿಸಿಕೊಡ್ತೀವಲ್ಲ ಅದು ಭಾಳ ಮುಖ್ಯ ಆಗ್ತದೆ. ಯಾಕಂದ್ರೆ ಇಂದಿನ ದಿನಮಾನದಲ್ಲಿ ಎಷ್ಟೋ ಹಣ ಗಳಿಸಿದರು ನೋಡೀನಿ, ಇವತ್ತು ಬೀದಿ ಪಾಲಾಗಿದ್ದಾರೆ. ಮಕ್ಕಳನ್ನು ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಬೆಳೆಸಿ ವಿದ್ಯಾವಂತರನ್ನಾಗಿ ಮಾಡಿದ್ರೆ ಅದು ಇವತ್ತು ತಮಗೂ ಒಂದು ಒಳ್ಳೆಯದು, ಈ ಸಮಾಜಕ್ಕೂ ಒಳ್ಳೆಯದು ಅಂತ ಹೇಳುತ್ತಾ ನಾನು ಮಾತು ಮುಗಿಸ್ತೀನಿ. ಓಂ ಶ್ರೀ ಗುರು ಬಸವಲಿಂಗಾಯ. ಅವರು ಬಹಳ ಸಂಕ್ಷಿಪ್ತವಾಗಿ ಒಯ್ದರು, ಬಹಳಷ್ಟು ಹೇಳಬೇಕಾಗಿತ್ತು ಅವರು. ಆದರೆ ಅನಿವಾರ್ಯ ಸಮಯದ ಅಭಾವ ಅಂತ ಅವರು ಸಂಕ್ಷಿಪ್ತವಾಗಿ ಎಷ್ಟೋ ಶರಣರ ಹೆಸರುಗಳನ್ನು ಹೇಳಿದರು. ಆ ಏನು ಹೇಳಿದ್ರು ಅದು ಹೆಂಗಿತ್ತು ಅಂದ್ರೆ, ಶರಣರು ಮೈ ತೆಗೆದು ಮಾತನಾಡಿದರೆ, ಮನದೆರೆದು ಮಾತನಾಡಿದರೆ ಲಿಂಗವೇ ಲಿಂಗ ಕಾಣಬಹುದು ಅಂತ. ಹಂಗ ಅವರು ವಚನದಲ್ಲಿ, ಅವರ ಮಾತುಗಳಲ್ಲಿ ಎಷ್ಟೋ ವಿದ್ಯಾರ್ಥಿಗಳು MPhil PhD ಮಾಡ್ಬೋದು. ಅಂಥ ಒಂದು ಉಪನ್ಯಾಸ ಅವರು ನಿಮಗೆ ಕೊಟ್ಟರು. ಇಲ್ಲಿಯ ಅನೇಕ ಸಂತರ ಶರಣರ ಪರಿಚಯ ನಿಮಗೆ ಕೊಟ್ಟರು. ಅದೆಲ್ಲ ನಿಮಗೆ ಹೆಂಗ ಅಂದ್ರೆ, ಕೆಲವೊಬ್ಬರಿಗೆ ಏನಾರ ಗುಬ್ಬಿ ಕಾಗಿ ಕತಿ ಹೇಳಿದ್ರೆ, ಹಿಂಗೆ ಒಂದು ಊರಾಗ ಒಂದು ಮುದುಕಿತ್ತು. ಆ ಮುದುಕಿ ಎಲ್ಲರೂ ಏನಂದ್ರೆ ಹಾಲು ಡೈರಿಗೆ ಹಾಕ್ತಿದ್ರು. ಎಲ್ಲರೂ ಚಲೋ ಹಾಲು, ಗಟ್ಟನ ಹಾಲು ಹೆಂಗೆ ಬಂದಂಗೆ ಹಾಕ್ತಿದ್ರು. ಆದರೆ ಮುದುಕಿ ಮಾತ್ರ ಶಾಣೆತನ ಮಾಡಿ ಒಂದಿಷ್ಟು ನೀರು ಕಲಸಿ ಹಾಕ್ತು. ಆ ನೀರು ಕಲಸಿ ಹಾಕಿದಾಗ ಗಳಿಕೆ ಜಾಸ್ತಿ ಬಂತು. ಅದು ನೋಡಿ ಬೇರೆಕಿನೂ ಹಾಕಿದ್ರು. ಹಂಗೆ ಆಗ್ತಾ ಆಗ್ತಾ ಇಡೀ ಊರ, ನಿಮ್ಮೂರಲ್ಲ, ಇಡೀ ಊರ ಹಂಗೆ ಹಾಕ್ತಾ ಹೋಯ್ತು. ಮುಂದ ಏನಾಯ್ತಂದ್ರ, ಆ ಮುದುಕಿ ಮೊಮ್ಮಗನಿಗೆ ಆರಾಮಿರ್ಲಿಲ್ಲ. ಹಕೀಮ್ ಹೇಳ್ದ, ಈ ಮಗನಿಗೆ ನೀವು ಉಳಿಸ್ಕೋಬೇಕಾಗಿತ್ತಂದ್ರ ಈ ಜಡಿ ಬೂಟಿ ಹರಿದು ಆಕಳ ಗಟ್ಟನ ಹಾಲ ನೀರು ಹಾಕಲ್ಲ ಹಾಲ್ನಾಗ ಅದು ಕುಡಬೇಕು ಅಂದ್ರೆ ಮಗ ಉಳಿತದ, ಮೊಮ್ಮಗ ಉಳಿತಾನ. ಅವಾಗ ಆ ಮುದುಕಿ ಆ ಗಟ್ಟನ ಹಾಲು ಹುಡುಕ್ತಾ ಹೋಗ್ತಾಳ. ಊರಾಗ ಎಲ್ಲಿ ಹಾಲು ಸಿಗ್ಲಿಲ್ಲ, ಆ ಮೊಮ್ಮಗ ತೀರ್ಕೊಂಡ. ಇಂಥ ಹಣಿಬರ ನಾವು ಮಾಡ್ತಾ ಇದ್ದೀವಿ. ಇಂಥ ಕಥೆಗಳು ನಮಗೆ ಬೇಕು. ಆದರೆ ನಾವು ಈ ಉಪನ್ಯಾಸಕಾರರ ಉಪನ್ಯಾಸವನ್ನು ಕೇಳುವಂಥ ಪದ್ಧತಿ ನಾವು ಯಾವಾಗಲೂ ಅಳವಡಿಸ್ಕೋಬೇಕು. ಯಾಕಂದ್ರೆ ಉಪನ್ಯಾಸದಲ್ಲಿ ಬಹಳ ಗಟ್ಟಿ ತತ್ವ ಇರ್ತಾವೆ. ಬರೀ ಕಥೆಗಳನ್ನೇ ಕೇಳಿ ಹೋಗ್ಬೇಕು ಅಂತ ನಮ್ಮ ಒಂದು ಮನಸ್ಥಿತಿ, ಸೈಕಾಲಜಿ ನಾವು ಇಟ್ಕೋಬಾರ್ದು. ಉಪನ್ಯಾಸವನ್ನು ಕೇಳುವಂಥ ಪದ್ಧತಿ ಇಟ್ಕೋಬೇಕು. ಏನ್ ಹೇಳ್ತಾರೆ ಶರಣರು, ಸಗಣಕ್ಕೆ ಸಾಸಿರ ಹುಳಗಳು, ಕ್ರಿಮಿಕೀಟಗಳು ಹುಟ್ಟಿ ಹುಟ್ಟಿ ಸಾಯುತ್ತವೆ. ಅದು ಅದೇ ರೀತಿ ಮಾನವನು ಹುಟ್ಟಿ ಸತ್ರ ಉಪಯೋಗ ಏನು? ಮಾನವ ಜನ್ಮ ಹುಟ್ಟಿದ್ದಕ್ಕೂ ಸಾರ್ಥಕ ಆಗಬೇಕು. ಸಾರ್ಥಕ ಆಗಬೇಕಾಗಿತ್ತು ಅಂದ್ರೆ ನಾವು ನಮ್ಮ ಶರಣರು ಹೇಳಿದಂಥ ಸಾಧನೆಯನ್ನು ಮುಂದುವರಿಸಿಕೊಂಡು ಹೋಗಬೇಕು. ಭಕ್ತಿ ಸಂಪ್ರದಾಯ ಸಾಧನೆ, ಇಷ್ಟಲಿಂಗ ಪೂಜೆ, ಪ್ರಾಣಲಿಂಗ ಪೂಜೆ, ಭಾವಲಿಂಗ ಪೂಜೆ, ಈ ಮೂರು ಪೂಜೆಗಳನ್ನು ನಾವು ಅಳವಡಿಸಬೇಕು. ಇವು ಮೂರೇ ಪೂಜೆ
ಹ್ಯಾಂಗ ಆಗ್ತದ ಅನ್ನೋದು ನಾವು ಅನುಭವಿಗಳಿಂದ ತಿಳ್ಕೊಂಡು ನಾವು ಅದನ್ನು ಮಾಡ್ಕೊಂತ ಹೋಗ್ಬೇಕು. ಮಾಡ್ಕೊಂತ ಹೋದಾಗ ನಮ್ಮ ಸಾಧನೆ ಪ್ರಕ್ರಿಯೆ ಮುಂದುವರಿತದ. ನಾವು ಸದ್ಭಕ್ತರಾಗ್ತೀವಿ, ಮಹಾನ್ ಭಕ್ತರಾಗ್ತೀವಿ. ಶಿವಯೋಗ ಸಾಮರಸ್ಯವನ್ನು ನಾವು ಪಡ್ಕೋತೀವಿ. ಶಿವಯೋಗ ಸಾಮರಸ್ಯ ನಮ್ಮ ವೀರಶೈವ ಪರಂಪರೆಯಲ್ಲಿ ಮಾತ್ರ ಸಿಗ್ತದೆ. ವೀರಶೈವ ಲಿಂಗಾಚಾರದಲ್ಲಿ ಮಾತ್ರ ಸಿಗ್ತದ. ಈ ಪಂಚಾಚಾರಗಳಲ್ಲಿ ಅಷ್ಟಾವರಣ, ಷಡಕ್ಷರ, ಈ ಷಟ್ಸ್ಥಲ ಇವೆಲ್ಲ ನಾವು ತಿಳ್ಕೊಂಡು ನಾವು ಇದನ್ನ ಅಳವಡಿಸಬೇಕು. ಅವಾಗ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗ್ತದೆ. ಇವೆಲ್ಲದರ ಬಗ್ಗೆ ನಾವು ಪ್ರತಿ ಸಲ ಆಗಾಗ ಸ್ವಲ್ಪ ಹೇಳ್ಕೊತ ಹೋಗ್ತೀವಿ. ಅವೆಲ್ಲ ನೀವು ತಿಳ್ಕೊಂಡು ಜೀವನದಲ್ಲಿ ಅಳವಡಿಸ್ಕೊಂತ ಹೋಗ್ಬೇಕಂತ ಮುಖ್ಯವಾದಂಥ ಮಾತು. ಅದಕ್ಕೆ ಶಿವಯೋಗ ಸಾಮರಸ್ಯ ಇದು ಸಾಮಾನ್ಯ ಅಲ್ಲ. ಯೋಗದಲ್ಲಿ ಅನೇಕ ಯೋಗಗಳಿವೆ. ಭಕ್ತಿ ಯೋಗ, ಜ್ಞಾನ ಯೋಗ, ಕರ್ಮಯೋಗ, ಹಿಂಗ ಅನೇಕ ಯೋಗಗಳಿವೆ. ಕೆಲವೊಬ್ರು ಬರೀ ಕಾಯಕ ಮಾಡಿ, ಕೆಲಸ ಮಾಡಿ, ಸಮಾಜಕ್ಕ, ದೇಶಕ್ಕ, ಊರಿಗೆ, ಬಡವರಿಗೆ ಉಪಕಾರ ಮಾಡಿ ಅದು ಕರ್ಮಯೋಗ ಮಾಡಿ ಅವರು ಒಂದು ಸ್ಥಿತಿಗೆ ಮುಟ್ತಾರೆ. ಬಟ್ ಈ ಎಲ್ಲ ಯೋಗಗಳು ಅಳವಡಿಸಿಕೊಂಡಿದ್ದು ಶಿವಯೋಗ. ಅದಕ್ಕೆ ಶಿವಯೋಗ ಪರಿಪೂರ್ಣ ಯೋಗ. ಇಂಥ ಯೋಗ ನಮಗ ಎಲ್ಲಿ ಬೇರೆ ಕಡೆ ಎಲ್ಲಿ ಜಗತ್ತಿನಲ್ಲಿ ಸಿಗಂಗಿಲ್ಲ. ಎಲ್ಲ ಕಡೆ ಒಂದೊಂದು ಯೋಗ ಸಿಗ್ತದೆ, ಒಂದೊಂದು ಭಾಗ ಸಿಗ್ತದೆ. ಆದರೆ ನಮ್ಮ ವೀರಶೈವ ಒಂದು ಲಿಂಗಾಯತ ಪರಂಪರೆಯಲ್ಲಿ ಮಾತ್ರ ಶಿವಯೋಗ ಸಾಮರಸ್ಯ ಸಿಗ್ತದೆ. ನಮ್ಮ ಬಸವನಿ ಗ್ರಾಮದ ಸದ್ಭಕ್ತರಿಗೆ ಪರಿಚಯಿಸುವಂತ ಒಂದು ವಿಶಿಷ್ಟ ಉಪನ್ಯಾಸವನ್ನ ಹಮ್ಮಿಕೊಂಡಿವಿ. ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಕಲಬುರಗಿಯ ಖಾಜೆ ಬಂದೆ ನವಾಜ್ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು, ಹಮೀದ್ ಪ್ಯಾರೆ ಬೇಡ್ ಕಾಲೇಜಿನ ಪ್ರಾಂಶುಪಾಲರಾಗಿ, ನಮ್ಮ ಕಮಲಾಪುರದ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಈಗಾಗಲೇ ನೂರಾರು ಕೃತಿಗಳನ್ನ ನಮ್ಮ ನಾಡಿಗೆ ಪರಿಚಯವನ್ನು ಮಾಡಿಕೊಟ್ಟು ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಬಸವನಿ ಗ್ರಾಮದ ಶ್ರೀಮಠಕ್ಕೆ ಆಗಮಿಸಿರ್ತಕ್ಕಂಥ ಶರಣಬಸಪ್ಪ ವಡ್ಡನಕೇರಿ ಸರ್ ಅವರನ್ನ ಶ್ರೀಮಠದ ಪರವಾಗಿ ಹಾರ್ದಿಕವಾಗಿರುವಂತಹ ಸ್ವಾಗತವನ್ನು ಪ್ರಾರಂಭದಲ್ಲಿ ಬಯಸಿ, ಅದೇ ರೀತಿಯಾಗಿ ಸದಾಕಾಲ ನಮ್ಮೆಲ್ಲರ ಜೊತೆಗೆ ಇದ್ದು ಪತ್ರಿಕಾ ಮಾಧ್ಯಮದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸುತ್ತಿರುವ ಶ್ರೀ ಶರಣಗೌಡ ಪಾಟೀಲ್ ಪಾಳ ಕಲ್ಯಾಣ ಕಹಳೆ ದಿನಪತ್ರಿಕೆಯ ಸಂಪಾದಕರಾಗಿ ಈ ಭಾಗದಲ್ಲಿ ಸಾಕಷ್ಟು ಕೆಲಸ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ವಿಶೇಷವಾಗಿ ಮಠ ಮಂದಿರಗಳಿಗೆ ನಿರಂತರ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವತ್ತು ಅವರು ಕೂಡ ಆಗಮಿಸಿದ್ದಾರೆ.